ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ವಿವೋದವರು ಹೊಸದಾಗಿ ಲಾಂಚ್ ಮಾಡಿದಂಥ ವಿವೋ T4R ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ ಫೋನು 17,000 to 18,000 ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ನಮಗೆ ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ನೋಡಕ್ ಸಿಗುತ್ತೆ. ಇದನ್ನ ಪಕ್ಕಕ್ಕಿಟ್ರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡು, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್, ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ 44 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ನಂತರ USB Type-C ಚಾರ್ಜಿಂಗ್ ಕೇಬಲ್, Type A ಇಂದ Type-C ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ನಮಗೆ ಸಿಗ್ತಾ ಇದೆ. ಇದನ್ನ ಬಿಟ್ರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದ್ರೆ ಸಖತ್ ಪ್ರೀಮಿಯಂ ಆಗಿದೆ, ತುಂಬಾ ಲೈಟ್ ವೇಟ್ ಇದೆ. ಕೇವಲ 183.5 ಗ್ರಾಮ್ ವೇಟ್, ತುಂಬಾ ತಿನ್ ಆಗಿ ಸಹ ಇದೆ. 7.39 mm ನ ಥಿಕ್ನೆಸ್. ಫ್ರಂಟ್ ಅಲ್ಲಿ ಡೈಮಂಡ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಒಂದು ರೀತಿ ಕರ್ವ್ ಡಿಸೈನ್ ರೀತಿ ಅನ್ಸುತ್ತೆ ಮತ್ತು ಯೂನಿಫಾರ್ಮ್ ಬೆಸಲ್ಲು ಸಖತ್ ಪ್ರೀಮಿಯಂ ಆಗಿ ಕಾಣುತ್ತೆ. ಇನ್ನು ಈ ಫೋನ್ ಹಿಂದಕ್ಕೆ ಬಂತು ಅಂದ್ರೆ ಪ್ಲಾಸ್ಟಿಕ್ ಬ್ಯಾಗ್, ಬಟ್ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಮಗೆ ಸಿಗುತ್ತೆ. ಟೈಲ್ಸ್ ರೀತಿ ಹೊಳಿತಾ ಇರುತ್ತೆ ಆಯ್ತಾ, ಬಿಸಿಲಿಗೆ ಇಟ್ಕೊಂಡ್ರು ಅಂತೂ ಸಕ್ಕತ್ತಾಗಿ ಕಾಣುತ್ತೆ. ಈ ಫೋನ್ನ ಹಿಂದೆ ನಮಗೆ ಡ್ಯುಯಲ್ ಕ್ಯಾಮ್ರಾ ರಿಂಗ್ ಡಿಸೈನ್ ಸಿಗ್ತಾ ಇದೆ. 2 ಕ್ಯಾಮ್ರಾ ಇದೆ ಮತ್ತು ಆರಾ LED ಫ್ಲಾಶ್ ಕೂಡ ಸಿಗ್ತಾ ಇದೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಕೊಟ್ಟಿದ್ದಾರೆ, USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ನಾವು ಹಾಕೊಬಹುದು. ಜೊತೆಗೆ IP68 ಮತ್ತು IP69 ಡಸ್ಟ್ ಮತ್ತೆ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಸಹ ಕೊಡ್ತಾ ಇದ್ದಾರೆ. SGS ಅವ್ರದ್ದು 5 ಸ್ಟಾರ್ ಆಲ್ ಓವರ್ ಈ ಒಂದು ಫೋನ್ಗೆ ಡ್ರಾಪ್ ರೆಸಿಸ್ಟೆಂಟ್ ಸರ್ಟಿಫಿಕೇಶನ್ ಸಹ ಇದೆ. ಮತ್ತು ಈ ಫೋನ್ ಸದ್ಯಕ್ಕೆ 2 ಡಿಫ್ರೆಂಟ್ ಕಲರ್ ವೇರಿಯಂಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಒಂದು ಈ ನೀಲಿ ಬಣ್ಣ, ಇನ್ನೊಂದು ಬಿಳಿ ಬಣ್ಣ. ನಿಮ್ಗೆ ಇಷ್ಟ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಓವರ್ ಆಲ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ. ಲುಕ್ ಅಂತೂ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.77 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಕ್ವಾಡ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 Hz ಇಂದು ರಿಫ್ರೆಶ್ ರೇಟ್ ಅನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ. 1800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಹೈ ಬ್ರೈಟ್ನೆಸ್ ಮೋಡಲ್ಲಿ 1300 ನಿಟ್ಸ್ ತನಕ ಬ್ರೈಟ್ ಆಗುತ್ತೆ. HDR10+ ಸಹ ಇದೆ. 10-bit ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಇದರಲ್ಲೂ ಕೂಡ ನಿಮಗೆ ಬ್ಲೂ ಲೈಟನ್ನು ಸ್ವಲ್ಪ ಕಡಿಮೆ ಮೀಟ್ ಮಾಡುತ್ತಂತೆ. SGS ಅವ್ರ ಹತ್ರ ಇದಕ್ಕೂ ಸರ್ಟಿಫಿಕೇಶನ್ ತಗೊಂಡಿದ್ದಾರೆ. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR4X ಮತ್ತು UFS 2.2 ಸ್ಟೋರೇಜು. ಓಕೆ ಅಂತೀನಿ. 20,000 ಒಳಗೆ ತೊಂದರೆ ಇಲ್ಲ, ಕೊಟ್ಟಿದ್ರೆ ಇನ್ನೂ IR ಚೆನ್ನಾಗಿರ್ತಿತ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7400 5G ಪ್ರೋಸೆಸರ್ ಇದೆ. ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. 4 nm TSMC ಅವ್ರದ್ದು ಫ್ಲ್ಯಾಗ್ಶಿಪ್ ಚಿಪ್ ಅಂತ ಅನ್ಬೋದು ಈ ಪ್ರೈಸ್ ರೇಂಜಿಗೆ. ಈ ಬೆಲೆಗೆ ಓಕೆ ಅಂತೀನಿ ಆಯಿತಾ. ಇದರಲ್ಲಿ ನಮಗೆ 13,690 mm² ಇಂದು ಕೂಲಿಂಗ್ ಏರಿಯಾ ಇದೆಯಂತೆ ಆಯಿತಾ. ಕ್ರೇಜಿ ವಿಷಯ. ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 7 ಲಕ್ಷ ಸ್ಕೋರ್ನ ಕೊಡ್ತಾ ಇದೆ. ಒಂದು ಒಳ್ಳೆ ರೇಟಿಂಗ್ಗೆ ಈ ಪ್ರೈಸ್ ರೇಂಜಿಗೆ, ಒಂದು ಲೆವೆಲ್ಗೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಚೆಕ್ ಮಾಡೋದು, ಎರಡೂ ಕೂಡ ತುಂಬ ನಾರ್ಮಲ್ ಆಗಿದೆ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ, ಸೊ ಗೇಮ್ ಮಾಡ್ಬೇಕಾದ್ರೆ ಅವ್ರು ಹೇಳ್ದಂಗೆ ಎಫಿಷಿಯೆಂಟ್ ಆಗಿ ಈ ಒಂದು ಫೋನ್ನ ಕೂಲ್ ಮಾಡುತ್ತಂತೆ. ಮತ್ತು ಇದರಲ್ಲಿ ಅಲ್ಟ್ರಾ ಗೇಮ್ ಮೋಡ್ ಸಹ ಇದೆ. ನಿಮಗೆ ಟಾಸ್ಕ್ ಬಾರಲ್ಲಿ ಸಿಗುತ್ತೆ. ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಪರ್ಫಾರ್ಮೆನ್ಸ್ ಸ್ವಲ್ಪ ಬೆಟರ್ ಸಿಗುತ್ತೆ ಅಂತ ಅಂತಾರೆ. ಜೊತೆಗೆ ನೀವು ಗೇಮ್ ಮಾಡಬೇಕಾದ್ರೆ AI ಮುಖಾಂತರ ನಿಮ್ಮ ವಾಯ್ಸನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ನಾವು BGMI ಚೆಕ್ ಮಾಡ್ದಂಗೆ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದು ತುಂಬ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ HDR ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಕೆಲವೊಂದು ಟೈಮ್ ನಿಮಗೆ ನಿಧಾನ ಅಂತ ಅನ್ನಿಸ್ಬೋದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸರ್, f1.79 ಅಪರ್ಚರು. ಇದು ಸೋನಿ IMX882 ಸೆನ್ಸರ್. ನಮಗಿದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಸಿಗ್ತಾ ಇದೆ. ಸೊ ಈ ಪ್ರೈಸ್ ರೇಂಜಿಗೆ OIS ಇರುವಂಥದ್ದು ನನಗೆ ಇಂಪ್ರೆಸ್ ಮಾಡ್ತು. ಇದು ತೆಗೆಯುವಂಥ ಫೋಟೋ ಈ ಪ್ರೈಸ್ ರೇಂಜಿಗೆ ಆ್ಯಕ್ಚುಲಿ ಚೆನ್ನಾಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ಹೊರಗಡೆ ಬೆಳಕಿರೋ ಶಾರ್ಟ್ಸ್ ಅಂತೂ ಸಕ್ಕತ್ತಾಗಿ ಕ್ರಿಸ್ಪಾಗಿ ಬರುತ್ತೆ ಆಯಿತಾ. ಮತ್ತು ನಿಮಗೆ ಕೆಲವೊಂದು ಟೈಮ್ ನಾರ್ಮಲ್ ಇರೋದಕ್ಕಿಂತ ಫೋಟೋ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪಾಪ್ ಆಗ್ಬಿಟ್ಟು ಬರುತ್ತೆ ಅನ್ನಿಸ್ತು. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ.
ಡೈನಾಮಿಕ್ ರೇಂಜ್ ಪರವಾಗಿಲ್ಲ ಅಂತೀನಿ ಆಯಿತಾ. ಬೆಳಕು ಬ್ಯಾಕ್ಗ್ರೌಂಡಲ್ಲಿ ಬೆಳಕಿರೋ ಟೈಮಲ್ಲಿ ನಿಮಗೆ ಒಂದು ಲೆವೆಲ್ಗೆ ಚೆನ್ನಾಗಿ ಬರುತ್ತೆ. ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಬೊಕೆ ಕ್ಯಾಮ್ರಾ, ಡೆಪ್ ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋ ಕೆಲಸ ಇಲ್ಲ. ಮತ್ತು ನಮ್ಗೆ ಇದರಲ್ಲಿ ಮಲ್ಟಿ ಫೋಕಲ್ ಪೋರ್ಟ್ರೇಟ್ ಆಪ್ಷನ್ ಕೂಡ ಸಿಗ್ತದೆ. ಅಂದರೆ ನಲ್ಲಿ ನೀವು ಶೂಟ್ ಮಾಡ್ಬೋದು ಆಯಿತಾ. ಇತ್ತೀಚೆಗೆಲ್ಲ ವಿವೋ ಫೋನ್ಗಳದು ಸಿಗುತ್ತೆ. ಒಂದು ರೀತಿ ಸ್ಟೈಲಿಶ್ ಆಗಿ ಡಿಫ್ರೆಂಟ್ ಮೋಡ್ಗಳಲ್ಲಿ ನೀವು ಬೊಕೆ ಶಾಟ್ಸನ್ನು ತೆಗಿಬೋದು. ಇಂಟ್ರೆಸ್ಟಿಂಗ್ ಆಗಿದೆ. ಡಿಫ್ರೆಂಟ್ ಎಫೆಕ್ಟ್ಸ್ಗಳು ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ನೈಟ್ ಮೋಡ್ ಇದೆ, ಮೈಕ್ರೋ ಮೂವಿ ಮೋಡು, ಶಾರ್ಟ್ ಫಾರ್ಮೇಟ್ ವಿಡಿಯೋ ಶೂಟ್ ಮಾಡ್ತೀರಾ ಅಂದರೆ ಹೆಲ್ಪ್ ಆಗುತ್ತೆ ನಿಮಗೆ. ಲೈವ್ ಫೋಟೋಸನ್ನು ಕೂಡ ನಾವು ಇದರಲ್ಲಿ ಶೂಟ್ ಮಾಡ್ಬೋದು. ಡ್ಯುಯಲ್ ವ್ಯೂ ಮೋಡು, ರೆಕಾರ್ಡಿಂಗ್ ಮಾಡಬೇಕಾದ್ರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ಕೊಂಡು ಇದರಲ್ಲಿ ರೆಕಾರ್ಡ್ ಮಾಡ್ಬೋದು. ಪ್ರೋ ಮೋಡು, ಅಂಡರ್ ವಾಟರ್ ಫೋಟೋಗ್ರಫಿ, ಇದೆಲ್ಲದನ್ನು ಕೂಡ ನಾವು ಇದರಲ್ಲಿ ಮಾಡ್ಬೋದು. ಮತ್ತು ಸ್ಟುಡಿಯೋ ಕ್ವಾಲಿಟಿ LED ಫ್ಲ್ಯಾಶ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ಒಂದು ಲೆವೆಲಿಗೆ ಚೆನ್ನಾಗಿ ಫ್ಲ್ಯಾಶು ಕೆಲಸವನ್ನು ಮಾಡುತ್ತೆ. ನಿಮ್ಗೆ ಇದರಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಇಲ್ಲ, ಬಟ್ ಬ್ರೈಟ್ನೆಸ್ಸನ್ನು ಕಡಿಮೆ ಜಾಸ್ತಿ ಮಾಡಬಹುದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ. ಫ್ರಂಟ್ ಕ್ಯಾಮ್ರಾನು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಕೂಡ ಸೋನಿ ಸೆನ್ಸಾರು, f2.45 ಅಪರ್ಚರು, ವೈಡ್ ಆಗಿದೆ ಒಂದು ಲೆವೆಲಿಗೆ. ಮತ್ತು ಈ ಫೋನ್ನ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ 30 FPS. ಕ್ವಾಲಿಟಿ ಅದು ಕೂಡ ಸ್ಟೇಬಲ್ ಆಗಿದೆ. ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಈ ಫೋನ್ನ ಗ್ಯಾಲರಿಯಲ್ಲಿ ಕೆಲವೊಂದು AI ಫೀಚರ್ಗಳು ಸಹ ಇದೆ. ಫಾರ್ ಎಕ್ಸಾಂಪಲ್ AI ಎರೇಸರ್ 2.0. ಸೊ ನೀವು ಸೆಲೆಕ್ಟ್ ಮಾಡಿ ಬೇಕಾದರೂ ಎರೇಸ್ ಮಾಡ್ಬೋದು. ಆಟೋಮೆಟಿಕ್ಕಾಗಿ ನೀವು ಮನುಷ್ಯರನ್ನಾರು ಆಟೋಮೆಟಿಕ್ಕಾಗಿ ರಿಮೂವ್ ಕೂಡ ಮಾಡ್ಬೋದು. AI ಫೋಟೋ ಅನೌನ್ಸ್ಮೆಂಟ್ ಫೀಚರ್ ಇದೆ. AI ಡಾಕ್ಯುಮೆಂಟ್ಸ್ ಫೀಚರ್ ಇದೆ. ಮತ್ತು ಫೇಶಿಯಲ್ ಕಾಂಟೂರಿಂಗ್, ಮುಖಕ್ಕೆ ಮೇಕಪ್ ಹಾಕಿರೋ ರೀತಿ ಚೆನ್ನಾಗಿ ನೀವು ಔಟ್ಪುಟ್ಟನ್ನು ತಗೊಬೋದು. ಓವರಾಲ್ ಕ್ಯಾಮ್ರಾ ಈ ಬೆಲೆಗೆ ಚೆನ್ನಾಗಿದೆ. ವಿವೋದಲ್ವಾ, ಸೊ ಯೂಶಲಿ ಕ್ಯಾಮ್ರಾ ಚೆನ್ನಾಗಿ ಕೊಟ್ಟಿರ್ತಾರೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ನಮ್ಗೆ ಇದರಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ತುಂಬ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಸಹ ಕೊಟ್ಟಿದ್ದಾರೆ. ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 5700 mAh ಕೆಪಾಸಿಟಿ ಬ್ಯಾಟ್ರಿ, ಒಂದು ಲೆವೆಲ್ಗೆ ದೊಡ್ಡ ಬ್ಯಾಟ್ರಿ. ಮತ್ತು ಬಾಕ್ಸ್ ಒಳಗೆ 44 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. 33 ನಿಮಿಷದಲ್ಲಿ ಈ ಫೋನ್ 50% ಚಾರ್ಜ್ ಆಗುತ್ತೆ. ಬೈಪಾಸ್ ಚಾರ್ಜಿಂಗ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನು OSಗೆ ಬಂತು ಅಂದರೆ ಆಂಡ್ರಾಯ್ಡ್ 15 ಬೇಸ್ಡ್ ಫನ್ ಟಚ್ OS 15 ನಮಗೆ ಸಿಗ್ತಾ ಇದೆ. OS ತುಂಬ ಸ್ಮೂತಾಗಿದೆ. ಸದ್ಯಕ್ಕೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಈ ಫೋನ್ಗೆ 2 ವರ್ಷಗಳ OS ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಮತ್ತು ಅವ್ರು ಹೇಳ್ದಂಗೆ 60 ತಿಂಗಳು ಅಂದರೆ 5 ವರ್ಷ ಈ ಫೋನ್ನ ನೀವು ಸ್ಮೂತಾಗಿ ಯೂಸ್ ಮಾಡ್ಬೋದು. ಅಂದರೆ ಸ್ಮೂತ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತಂತೆ ಹಂಗಂತ ವಿವೋದವರು ಹೇಳ್ತಾ ಇದ್ದಾರೆ. ಇನ್ನು AI ಫೀಚರಿಗೆ ಬಂತು ಅಂದರೆ ನಮ್ಗೆ ಇದರಲ್ಲಿ AI ಸೂಪರ್ ಲಿಂಕ್ ಅಂತ, ಅಂದರೆ ನಿಮಗೆ ಒಳ್ಳೆ ಕನೆಕ್ಟಿವಿಟಿ 360 ಡಿಗ್ರಿ ಸಿಗ್ನಲ್ ಕವರೇಜ್ ಸಿಗುತ್ತೆ ಅಂತ ಹೇಳ್ತಾರೆ AI ಮುಖಾಂತರ. ಅದೆಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಾವು ಯೂಸ್ ಮಾಡಬೇಕಾದ್ರೆ ಗೊತ್ತಾಗಬೇಕು. ಇನ್ನು ಸರ್ಕಲ್ ಟು ಸರ್ಚ್ ನಮಗೆ ಸಿಗ್ತಾ ಇದೆ. AI ಸ್ಕ್ರೀನ್ ಟ್ರಾನ್ಸ್ಲೇಷನ್ನು, AI ನೋಟು, AI ಟ್ರಾನ್ಸ್ಕ್ರಿಪ್ಟು, ಸಮ್ಮರೈಸ್ ಮಾಡುವಂಥ ಫೀಚರಲ್ಲಿ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ನ ಕ್ವಾಲಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 6 ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.4 ಮತ್ತು 8 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸನ್ನು ಕೊಟ್ಟಿದ್ದಾರೆ. ಇದಿಷ್ಟು ಈ ಫೋನ್ನ ಕೆಲವೊಂದು ಮೈನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು ಈ ಫೋನ್ನ ಒಂದು 17-18 ಸಾವಿರ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಈ ಪ್ರೈಸ್ ರೇಂಜಿಗೆ ವಿವೋ ಬ್ರ್ಯಾಂಡಿಂಗಲ್ಲಿ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ನಂಗನ್ನಿಸ್ದಂಗೆ ಈ ಫೋನು ಆಫ್ಲೈನಲ್ಲೂ ಕೂಡ ಸಿಗಬಹುದು ಅಂತ ಕಾಣುತ್ತೆ ಆಯಿತಾ. ಆಫ್ಲೈನಲ್ಲಿ ತುಂಬ ಫೋನ್ಗಳು ಸ್ವಲ್ಪ ಬೆಲೆ ಜಾಸ್ತಿ ಇರೋದನ್ನು ಸೇಲ್ ಮಾಡ್ತಾ ಇರ್ತಾರೆ. ಬಟ್ ಇದು ಈ ಬೆಲೆಗೆ ಒಂದು ವಿವೋ ಬ್ರ್ಯಾಂಡಿಂಗಲ್ಲಿ ಅವ್ರ ಸರ್ವಿಸ್ ಚೆನ್ನಾಗಿದೆ. ಸೊ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ನಂಗೆ ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಫೋನ್ ಲುಕ್ಕು, ಡಿಸೈನು ಸಕ್ಕತ್ತಾಗಿದೆ. ಬೆಜಲ್ಲೆಸ್ ಡಿಸೈನು, ಯೂನಿಫಾರ್ಮ್ ಬೆಜಲ್ಸು ಸಕ್ಕತ್ತಾಗಿ ಕಾಣುತ್ತೆ. ಮತ್ತು ಇದರಲ್ಲಿರುವಂಥ ಕ್ಯಾಮ್ರಾ ಕೂಡ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೊಸೆಸರ್ ಓಕೆ ಅಂತೀನಿ. ಮತ್ತು ಬ್ಯಾಟ್ರಿ ಕೂಡ ದೊಡ್ಡದಿದೆ, ಬಾಕ್ಸ್ ಒಳಗೆ ಚಾರ್ಜರ್ ಕೊಟ್ಟಿದ್ದಾರೆ. ಓವರಾಲ್ ಒಂದೊಳ್ಳೆ ಫೋನ್ ಆಗಬಹುದು ಈ ಪ್ರೈಸ್ ರೇಂಜಿಗೆ. ಕ್ಯಾಮ್ರಾ ಕೂಡ ಚೆನ್ನಾಗಿರೋದ್ರಿಂದ, ಮೆಜಾರಿಟಿ ಜನಕ್ಕೆ ಕ್ಯಾಮ್ರಾ ಬೇಕಾಗಿರೋದ್ರಿಂದ. ಸೊ ಇದು ನನ್ನ ಒಪಿನಿಯನ್ ಈ ಫೋನ್ ಬಗ್ಗೆ. ನೋಡಿ, ನಿಮಗೆ ಅವಶ್ಯಕತೆ ಇರುವಂಥ ಫೀಚರ್ ಇದರಲ್ಲಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನೀವೊಂದು ಆಪ್ಷನಾಗಿ ಇಟ್ಕೋಬೋದು. ಸೊ ನನ್ನ ಒಪಿನಿಯನ್ ಇದು. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.